ಇಲ್ಲೋಡ ಹರ್ಷ, ಇದೊಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿರಂಗೈತೆ ನೋಡಿಲ್ಲಿ. ಎಲ್ಲ ಹುಳಿ ಬಂದೈತೆ, ಎಲ್ಲ ಒಂಥರ ಮಳೆ ಇಟ್ಕೊಂಡಿರೋದಕ್ಕೆ ಎಲ್ಲ ಜೀರ್ಣಿಸ್ತಾ ಐತೆ. ಬೇಡ ಬಿಡು, ಆ ಥರದ್ದು ಕೊಟ್ರೆ ವಾಪಸ್ ತಗೊಂಡು ಬಂದು ಕೊಡ್ತಾರೆ, ಬೇಡ ಸುಮ್ಮನಿರು. ಬಿಡು, ಯಾವುದು ಚೆನ್ನಾಗಿಲ್ಲ, ನಾವು ಆಲೇ ನೋಡಿದ್ವಿ. ನೋಡಿ ಡಿಂಪಕ್ಕ, ಮತ್ತೆ ಸ್ಮೆಲ್ ಬರ್ತಾ ಐತೆ, ಒಂಥರ ಹುಳಿ ಹುಳಿ ಸ್ಮೆಲ್ ಬಂದಂಗೆ ಆಗ್ತಾ ಐತೆ ಯಾಕನೋ. ಅಯ್ಯೋ ಸ್ಮೆಲ್ ನಾನೇ ಇಲ್ಲಿಗೆ ಬರ್ತಾ ಐತಲ್ಲ. ಅಯ್ಯೋ ಹುಳಿ ಹುಳಿ ಬಂದಂಗೆ ಆಗೈತೆ. ಎಷ್ಟೊಂದು ಚೀಲ ಐತೆ ಕಣ ಹರ್ಷ, ಬೆಲ್ಲ ನೋಡಿ ಎಷ್ಟೊಂದು ಚೀಲ ವೇಸ್ಟ್ ಆದಂಗೆ ಆಯಿತು ಸುಮ್ಮನೆ. ಹ್ಞೂನಕ್ಕ, ಎಲ್ಲ ಒಂಥರ ನೀರು ಗರ್ದಂಗೆ ಆಗ್ಬಿಟ್ಟೈತೆ. ಯಾಕೆ ಹಿಂಗಾಯ್ತು ಅಂಬೋದೇ ಗೊತ್ತಿಲ್ಲ. ಅವ್ರು ಬರಲಿ ತಡಿ, ಕೇಳ್ತೀನಿ. ಅವ್ರು ಲೋಡ್ ತಗೊಬರ್ತಾರಲ್ಲ, ಅವ್ರನ್ನ ಕೇಳ್ತೀನಿ. ಅಯ್ಯೋ ಎಷ್ಟೊಂದು ಚೀಲ ಹಂಗಾಗೈತೆ ಅಂತ. ಅಯ್ಯೋ ನೆನ್ನೆಯಿಂದ ಏನು ಮಾಡಲಿ, ಎಷ್ಟೊಂದು ಜನ ಕೇಳಿದ್ರಲ್ವ ಬೆಲ್ಲದ ಚೀಲನ. ಹೋಗತ್ಲಾಗ ಇಷ್ಟೊಂದು ಲಾಸ್ ಆದಂಗಾಯ್ತು. ಒಂದು 50 ಚೀಲ ಐತೆ ಕಣಕ್ಕ, 50 ಚೀಲ ಇಳಿಸ್ಬಿಟ್ಟೆ. ಅದು ವರ್ಷ ಮಳೆ ಇಟ್ಕೊಂಡೈತಲ್ಲ, ಅದಕ್ಕೆ ಹಿಂಗೆ ಆಗ್ತೈತೆ. ಅಡಿಕೆ ನಾವು ಗೋಣಿ ಚೀಲ ಇರ್ತಾವಲ್ಲ, ಗೋಣಿ ಚೀಲ ಅಂತದೆಲ್ಲ ಹಾಸ್ಬಿಟ್ಟು ಆಮೇಲೆ ಇಳಿಸ್ಬೇಕು, ಬರೀ ನೆಲದಲ್ಲಿ ಇಳಿಸ್ಬಾರ್ದು. ಯಾಕಂದರೆ ಇವತ್ತು ತಂಪಾಗುತ್ತಲ್ಲ, ಅದಕ್ಕೆ ಬೆಲ್ಲ ಒಂಥರ ನೀರು ಗರ್ದು ಅದೊಂಥರ ಹುಳಿ ಹುಳಿ ಹಾಕಂಗೆ ಆಗ್ತೈತೆ. ಅದಕ್ಕೆ ಹಿಂಗೆ ಆಗ್ತಾ ಇರೋದು. ಮಳೆ ಇಟ್ಕೊಂಡೈತಲ್ಲ, ಮಳೆ ಬರ್ತಾಯ್ತಲ್ಲ, ಅದಕ್ಕೆ ಇಂಥ ಮಳೆಗಾಲದಲ್ಲಿ ಬೆಲ್ಲನ ಸ್ವಲ್ಪ ಕಡಿಮೆ ಇಳಿಸ್ಕೋಬೇಕು. ನೋಡಿ ಹೆಂಗಾಗೈತೆ, ವಾಸನೆ ಬರ್ತೈತೆ, ಚೆನ್ನಾಗಿಲ್ಲಪ್ಪ, ಬೇಡ ಕೂಡಕ್ಕೆ ಹೋಗ್ಬೇಡ. ಸುಮ್ಮನಿರಿ, ಯಾಕೆ ತತ್ತೀರ? ಅಯ್ಯೋ ನಾನು ಸೆನಕಿರವಿದ್ರೆ ಯಾರನ್ನ ಕೇಳ್ತಾರಲ್ಲ, ಅದಾಗಿಂತ ಅಲ್ಲಿ ಒಂದು 2-3 ಬಂದು ನಿಂತ್ಕೋದ್ರು ಬೆಲ್ಲ ಚೀಲ ಕೇಳೋಕ್ಕೆ. ಅದಕ್ಕೆ ಅದು ಚೆನ್ನಾಗಿದ್ರೆ ಕೊಡೋಣ ಯಾರಿಗಾನ ಅಂತ ಹೇಳಿ, ಅದಕ್ಕೆ ಹಿಂಗಿದ್ರೆ ಕೊಡೋಣ ಏನೋ ಅಂತ ಹೇಳಿ ಅದಕ್ಕೆ ತೋರ್ಸೋಣ ಅಂತ ಬಂದೆ ಅರ್ಸಿಗೆ. ಚೆನ್ನಾಗೈತಿ, ಒಂದು ಸ್ವಲ್ಪ ಪರವಾಗಿಲ್ಲ, ಏನು ತೀರಾ ಕಸಿ ಪಿಸಿ ಆಗಿಲ್ಲ. ಅದು ಇನ್ನೊಂದಿಷ್ಟು ಕೆಳಗಿರೋ ಚೀಲಗಳೆಲ್ಲ ಇದಾವಲ್ಲ, ಅದೆಲ್ಲ ಒಂಥರ ಮುದ್ದೆ ಆದಂಗೆ ಆಗ್ಬಿಟ್ಟೈತಿ. ಎಲ್ಲ ಒಂದು ಸ್ವಲ್ಪ ಕದ್ರಕೊಂಡು ಹೋದಂಗೆ ಆಗೈತೆ. ಅದು ಬೆಲ್ಲ ಎಲ್ಲನ ಕರ್ಗೈತಿ, ಒಂಥರ ನೀರು ಗರ್ದಂಗೆ ಆಗೈತಿ. ಅಯ್ಯೋ ಬೇಡಪ್ಪ, ಲಾಸ್ ಆದರೂ ಪರವಾಗಿಲ್ಲ ಪ್ರಕಾಶ, ಬೇಡ ಸುಮ್ಮನಿರು. ಏನು ಲಾಸ್ ಆದರೂ ಪರವಾಗಿಲ್ಲ, 50 ಚೀಲ ಹೋದ್ರೂ ಪರವಾಗಿಲ್ಲ. ಮತ್ತು ಗಿರಾಕಿಗಳು ಏನಾನ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಮತ್ತೆ ಗಿರಾಕಿಗಳ್ನ ಕಳ್ಕೋಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನೋಡಪ್ಪ, ಇಂಥದ್ದು ಕೊಟ್ಟರು, ಐಟಮ್ ಚೆನ್ನಾಗಿಲ್ಲ ಕೊಟ್ಬಿಟ್ರೆ ಗಿರಾಕಿಗಳು ಬರ್ದಂಗೆ ಆಗ್ತಾರೆ. ನೋಡಿ ಇಂಥದ್ದು ಕೊಟ್ಬಿಟ್ರು, ಇಲ್ಲಿ ಯಾಕೆ ಹೋಗೋಣ ಅಂತ ಅಂತಾರೆ. ಬೇಡಪ್ಪ, ಹೆಂಗೋ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಲಾಸ್ ಆದರೂ ಪರವಾಗಿಲ್ಲ, ಬೇಕಾದರೆ ಇನ್ನೊಂದು ಸತಿ ಯಾವಾಗ ದುಡ್ಕೊಂಡ್ರೆ ಆಯಿತು ಬಿಡು, ಹೋದ್ರೂ ಹೋಗುತ್ತೆ. 50 ಚೀಲ ಇನ್ನೇನು ಮಾಡೋಕ್ಕಾಗುತ್ತೆ. 50 ಚೀಲ ಸುಮ್ಮನೆ ಲಾಸ್ ಮಾಡ್ಕೊಳಂಗೆ ಆಗುತ್ತಲ್ಲ ವರ್ಷ. 50 ಚೀಲ ಅಂದರೆ ನನಗೆ ಒಂಥರ ಬೇಜಾರಾದಂಗೆ ಆಗುತ್ತಪ್ಪ. ಏನು ಮಾಡೋಕ್ಕಾಗಲ್ಲ ಬಿಡು, ಮಳೆಗಾಲ ಅಲ್ಲ, ಅದಕ್ಕೆ ಕೊಡೋದು ಬೇಡ. ಇಂಥದ್ದು ಕೊಟ್ಟರೆ ಜನ ಬೈಕೆಂಬ್ತಾರೆ, ಕೊಡೋದು ಬೇಡ. ಚೆನ್ನಾಗಿ ಅವರು ಪಾಪ ದುಡ್ಡು ಕೊಡೋ ಮಾತೈತೆ, ಅವರು ತಗೊಂಡೋಗಿ ಅಂಗಡಿಗಳಿಗೆ ಮಾರ್ಕೋಬೇಕು. ಅಂಗಡಿಗೆ ಮಾರಬೇಕಾದ್ರೆ ಮತ್ತೆ ಅಲ್ಲಿ ಊರಿನ ಜನ ಬೈತಾರೆ. ಯಾಕೆ ಬೇಕು, ಸುಮ್ಮನಿರು. ಏನು ಮಾಡೋಕ್ಕಾಗುತ್ತೆ, ಈ ಲಾಭ ನಷ್ಟ ಎಲ್ಲ ಇದ್ದಿದ್ದೇ ವ್ಯಾಪಾರನ ಮೇಲೆ. ಏನು ಮಾಡೋಕ್ಕಾಗಲ್ಲ, ಒಂದೇ ಸಂಖ್ಯೆ ಆಗ್ಬೇಕಂದ್ರೆ ಆಗ್ಬೇಕಲ್ಲ, ಏನು ಮಾಡೋಕ್ಕಾಗಲ್ಲ ಬಿಡು. ನೀನು ಯಾಕೆ ಇದು ಮಾಡ್ಕೋಬೇಕು ಹೋಗ್ತೀಯ? ಅಲ್ಲ, 1 ಚೀಲ ಅಲ್ಲ, 2 ಚೀಲ ಅಲ್ಲ, 50 ಚೀಲ 100 ಚೀಲ ಇಳಿಸ್ಕೊಂಡಿದ್ದೇನಪ್ಪ ಅಲ್ವೇ? ಒಂದು 100 ಇಳಿಸ್ಕೊಂಡಿದ್ದೆ, ಆದರೆ ಒಂದು 50 ಖಾಲಿ ಆಗಿದ್ವಿ, ಒಂದು 55 ಅದು ಮಳೆ ಹಿಡ್ಕಂತಲ್ಲ, ಮಳೆ ಬೇರೆನೇ. ಅದಕ್ಕೆ ಅಲ್ಲಿ ಗಟ್ಟಿ ಬೆಲ್ಲ ಚೆನ್ನಾಗಿರೋದೆ, ಹೆಚ್ಚು ಬೆಲ್ಲ ಕೊಟ್ಟಿದ್ದೀನಿ ಅಂತ ಅಂದವನು. ಹಂಗಂದ್ರೂ ಇದಾಗೈತೆ, ಮಳೆ ಬಂತಲ್ಲ. ನಾವು ನೆಲದಕ್ಕೆ ಡಿಂಪಕ್ಕ ನೀನು ಹೇಳ್ದಂಗೆ ಬೆಲ್ಲದ ಚೀಲ ಇಳಿಸ್ಕೊಂಡಾಗ ನೆಲಕ್ಕೆ ಏನಾನ ಹಾಕ್ಬಿಟ್ಟು ಇಳಿಸ್ಬೇಕು, ಅವಾಗಾದರೆ ಹಂಗೆ ಆಗಲ್ಲ. ನೀವು ಹೇಳ್ದಂಗೆ ಹಂಗೆ ಮಾಡಬೇಕು. ಮತ್ತು ನೆಲಕ್ಕೆ ಏನಾನ ಗೋಣಿ ಚೀಲ ಅಂತ ಹಾಕ್ಬಿಟ್ಟು ಬಿಗ್ಗೆಗೆ ಕೆಳಕ್ಕೆಲ್ಲನ ಆಮೇಲೆ ಅದ್ರ ಮ್ಯಾಕೆ ಇಳಿಸ್ಬೇಕು. ಇಲ್ಲಾಂದರೆ ಸಿಮೆಂಟ್ ಇಟ್ಗೆ ಅಂತ ಒಂದು 2 ಇಟ್ಬಿಟ್ಟು ಅದ್ರ ಮ್ಯಾಕೆ ಅಲ್ಗೆ ಇದಾವಲ್ಲ, ಉದ್ದನ ಅಲ್ಗೆ, ಅಲ್ಗೆ ಮ್ಯಾಕೆ ಹಾಕ್ಸು. ಇಲ್ಲಾಂದರೆ ಅಯ್ಯೋ ತಡಿಯಲ್ಲ ಕಣಕ್ಕೆ, ಅಲ್ಲಿಗೆ ಮುರಿದು ಹೋಗುತ್ತೆ, ಅಲ್ಲಿಗೆ ಆಗೋದಿಲ್ಲ. ಅದೇ ನೀವು ಹೇಳ್ದಂಗೆ ಕೆಳಗಡೆ ಏನಾದರೂ ಹಾಸ್ಬಿಟ್ಟು ಹಾಕಿಸ್ಬೇಕು ಅಷ್ಟೇ. ಕಡಿಮೆ ಇಳಿಸ್ಕೊಂತೀನಿ ಬಿಡ್ರಿ, ಈ ಮಳೆಗಾಲ ಹೋಗೋವರೆಗೂ ಬೆಲ್ಲದ ಚೀಲನ ಕಡಿಮೆ ಇಳಿಸ್ಕೊಂತೀನಿ. ಯಾವಾಗನ ತೀರಾ ಖಾಲಿ ಆದರೂ ಪರವಾಗಿಲ್ಲ, ಲಾಸ್ ಮಾಡ್ಕೊಳ್ಳೋದು ಯಾಕೆ? ಅಷ್ಟೇ ಕಡಿಮೆ ಇಳಿಸ್ಕೊ, ಸುಮ್ಮನೆ ಯಾಕೆ? ಒಂದು 10-15 ಚೀಲ ಇಳಿಸ್ಕೊ ಮಳೆಗಾಲ ಹೋಗೋವರೆಗೂ. ಇನ್ನು ಈಗ ಜೂನ್ ಜುಲೈ ಆಗಸ್ಟ್ವರೆಗೂ ಮಳೆ ಬರ್ತಾನೆ ಇರುತ್ತೆ. ಅದಕ್ಕೆ ಮಳೆಗಾಲದಾಗ ಅಷ್ಟು ಬೆಲ್ಲ ಎಲ್ಲ ಕೊಳ್ತೋಗುತ್ತೆ, ಅದಕ್ಕೆ ಕಡಿಮೆನೇ ಇಳಿಸ್ಕೊ. ಸಕ್ಕರೆ ಏನು ದಪ್ಪ ಅರಳು, ಏನೂ ಆಗಲ್ಲ ಸಕ್ಕರೆ ಏನು ಇಲ್ಲ. ಸಕ್ಕರೆಗೆ ಯಾಕಂದರೆ ಬಿಗ್ಗೆಗೆ ಚೀಲ ಹಾಕಿರ್ತಾರೆ, ಒಳಗಡೆ ಒಂದು ಪ್ಲಾಸ್ಟಿಕ್ ಕವರ್ ಅಂತದ್ದು ಹಾಕಿ ಆಮೇಲೆ ಚೀಲ ಮಾಡಿರ್ತಾರೆ. ಸಕ್ಕರೆಗೆ ಏನೂ ಆಗಲ್ಲ. ಬೆಲ್ಲ ಏನಂದರೆ ಇದು ಮಾಮೂಲಿ ಚೀಲಕ್ಕೆ ಹಾಕ್ಬಿಡ್ತಾರಲ್ಲ, ಅದು ಹಂಗೆ ಆಗುತ್ತೆ ಅಷ್ಟೇ. ಬೆಲ್ಲ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಹೋದ್ರೂ ಹೋಗುತ್ತೆ. ಅದನ್ನೇ ಯಾರಿಗೂ ಕೊಡೋಕೆ ಹೋಗ್ಬಿಡ ಪ್ರಕಾಶ, ಏನೋ ಒಂದು ಮಾಡೋಣ. ಅದನ್ನ ಹಿಂಗೆ ಕೇಳ್ತೀನಿ, ಅದನ್ನ ಯಾರಿಗಾನ ಕೊಡ್ಬೋದಾ, ಏನು ವಾಪಸ್ ಮಾಡ್ಬೋದಾ ಅಂತ ಹೇಳಿ ಏನಾದರೂ ವಿಚಾರಿಸಿ ಏನೋ ಒಂದು ಮಾಡೋಕ್ಕಾಗುತ್ತೆ. ಕೊಡಬೇಡ ಅದನ್ನ ಯಾರಿಗೂ, ಗಿರಾಕಿಗಳು ಮತ್ತೆ ಬೈಕಂಬ್ತಾರೆ. ಸರಿ ಆಯ್ತು, ಹೇಳ್ಕೊಡಲ್ಲ. ಮತ್ತು ಹಂಗಾದ್ರೆ ಅದನ್ನೆಲ್ಲ ಗದ್ದ ಮುದ್ರೆ ಬಿಟ್ಟು ಗದ್ದ ಬೇರೆ, ಮಳೆ ಬಂದೈತಿ ಅದಕ್ಕೆ ಗದ್ದ ಬೇರೆ ಮುದ್ರೆ ಇವೆ. ಅವನೇನು ಮಾಡೋಣ, ಈ ಕಡೆಗೆ ಹಳೇದು ಗೋಳನ್ನ ಐತಲ್ಲ, ಅಲ್ಲಿ ಗೊತ್ತಾಕ್ಬಿಡೋಣ. ಸಖತ್ತು ಗೊದ್ದ ಇದೆ ವರ್ಷ, ಅದನ್ನ ಕ್ಲೀನ್ ಮಾಡಿಸ್ಬೇಕು. ಅದನ್ನೆಲ್ಗನ ಬೇರೆ ಕಡೆಗೆ ಹಾಕ್ಬೇಕಪ್ಪ. ಹಳೆ ಗೋಡನ ಐತಲ್ಲ, ಅಲ್ಲಿಗೆ ಹಾಕ್ಸು ಸುಮ್ಮನೆ. ಈ ಕಡೆಗೆ ಆ ರೂಟ್ಗಳು ಚೀಲಗಳೆಲ್ಲ ಹಾಕ್ತೀವಲ್ಲ, ಅಲ್ಲಿ ಹಳೆ ಗೋಡನ ಐತಲ್ಲ ಸಣ್ಣದು, ಅದ್ರಕ್ಕೆ ಹಾಕ್ಬಿಡು. ಅದನ್ನ ಯಾರನ್ನ ಕೇಳಿ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅದಕ್ಕೆ. ಸರಿಯಪ್ಪ ಆಯ್ತು, ಅಲ್ಲಿ ಗೊತ್ತಾಕ್ಬಿಡ್ತೀನಾ.
ಸರಿ ಆಯಿತು, ಒತ್ತಾಕ್ಬಿಡು. ಅಲ್ಲದೆಲ್ಲ ಕ್ಲೀನ್ ಮಾಡ್ಸೋಕ್ಕಾಗುತ್ತೆ. ಸ್ವಲ್ಪ ಏನಾದರೂ ಗೊದ್ದಕ್ಕೆ ಪೌಡ್ರು ಬರುತ್ತಲ್ಲ, ಅದನ್ನು ಉದುರಿಸಿದ್ರೆ ಹೋಗ್ತವೆ ಅವೆಲ್ಲನ. ಮತ್ತು ಸಕ್ಕರೆ ಅಲ್ಲೂ ಇಲ್ಲೂ ಬೇರೆ ಕಡೆಗೆ ಎಲ್ಲಾದರೂ ಹೋಗ್ತವೆ. ಪೌಡ್ರ್ ಹಾಕೋಕ್ಕಾಗುತ್ತೆ. ಅದನ್ನು ಕ್ಲೀನ್ ಮಾಡು ನೀನು. ಫಸ್ಟ್ ಆ ಚೀಲ ಖಾಲಿ ಮಾಡು, ಆಮೇಲೆ ಅದನ್ನ ಕ್ಲೀನ್ ಮಾಡಿಸಿದ್ರೆ ಆಯಿತು. ಸರಿಯಪ್ಪ, ಆಯ್ತು. ಹಂಗಾರೆ ಒತ್ತಾಕ್ತೀನಿ ಹೋಗಿ. ಬೆಲ್ಲ 50 ಚೀಲ ಐತಲ್ಲ, ಅದಕ್ಕೆ ಇವ್ರಿಗೆ ಬೇಜಾರಾದಂಗೆ ಆಗೈತೆ. ಅದಕ್ಕೆ ಕೂಡ ಇದನ್ನ ಚೆನ್ನಾಗೈತೆ ಅಂತ ತಗೊಂಬಂದವ್ರೆ. ಇಂಥದ್ದು ಕೊಟ್ರು ಬೈಕೆಂಬ್ತಾರೆ, ಯಾಕೆ ತಿರ್ಗಿ ವಾಪಸ್ ತಗೊಬರ್ತಾರೆ, ಇಂಥದ್ದು ಯಾಕೆ ಕೊಡ್ತೀರಾ ಅಂತ ಹೇಳಿ ಗಿರಾಕಿಗಳು ಮಾತಾಡ್ತಾರೆ. ಯಾಕೆ ಸುಮ್ಮನೆ ಬಿಡಾಕತ್ಲಾಗ ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ. ಈಗ ವ್ಯಾಪಾರ ಅಂದಮೇಲೆ ಲಾಭ ನಷ್ಟ ಎಲ್ಲ ಇದ್ದೇ ಇರುತ್ತೆ. ಏನು ಮಾಡೋಕ್ಕಲ್ಲ, ಮಳೆ ಬತ್ತಾಯ್ತಲ್ಲ, ಅದಕ್ಕೆ ಹಂಗೆ ಬೆಲ್ಲ ಹಂಗಾಗೈತೆ. ಎಲ್ಲರ ಅಂಗಡಿಗಳಲ್ಲೂ ಅಷ್ಟೇ ಒಂದೊಂದು ಐಟಮ್ ಹಾಳಾಗ್ತಿರುತ್ತೆ. ಏನು ಮಾಡೋಕ್ಕಾಗಲ್ಲ, ವ್ಯಾಪಾರ ಅಂದಮೇಲೆ ಹಿಂಗೇನೆ. ಏನಾನ ಒಂದು ಹುಳ ಆಗುತ್ತೆ. ಏನು ನಮ್ಮದೇನೆ ಯಾವುದೂ ಲಾಸ್ ಆಗಿಲ್ಲಪ್ಪ, ಯಾವುದು ಹುಳ ಆಗಲೇಳು ಏನೂ ಆಗಿಲ್ಲ. ಈ ಬೆಲ್ಲ ಒಂದೇ ಇವಾಗ ಒಂದು 50 ಚೀಲ ಲಾಸ್ ಆಗಿದ್ದಂತ ಅನ್ನಿಸ್ತೈತೆ. ನೋಡೋಣ, ಅದಕ್ಕೂ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಎಲ್ಲಾದರೂ ಅದನ್ನ ಸಾಗಿಸ್ಬೋದಾ, ಎಲ್ಲಾದರೂ ವಾಪಸ್ ತಗೊಳ್ತಾರ ಕೇಳೋಣ. ಅವರು ತರ್ತಾರಲ್ಲ, ಅವ್ರು ಬೆಲ್ಲದ ಲೋಡ್ ತಗೊಬರ್ತಾರಲ್ಲ, ಅವ್ರಿಗೆ ಫೋನ್ ಮಾಡ್ತೀನಿ, ಕೇಳ್ತೀನಿ ಹಿಂಗೆ ಆಗ್ಬಿಟ್ಟೈತೆ ಅಂತ ಹೇಳ್ತೀನಿ. ನೋಡೋಣ ಏನು ಹೇಳ್ತಾರೆ ಅಂತ. ವರ್ಷಿತ ಬಂದ್ಲು ಯಾಕನ. ಬಾರಮ್ಮ ವರ್ಷಿತ, ಬಾ. ರೇಷನ್ ಬೇಕಾಗಿತ್ತಣ್ಣ, ಅದಕ್ಕೆ ರೇಷನ್ ತಗೊಂಡೋಗೋಣ ಅಂತ ಹೇಳಿ ಬಂದೆ. ಅಮ್ಮ ಅದಕ್ಕೆ ಅರ್ಶನ ಅಂಗಡಿನೇ ಐತಲ್ಲ, ಅಲ್ಲಿಗೆ ಹೋಗಿ ತಗೊಂಡು ಬಾ ಅಂತ ಹೇಳ್ತು. ಅದಕ್ಕೆ ಬಂದೆ, ಇಲ್ಲೇ ತಗೊಂಡೋಗೋಣ ಅಂತ ಹೇಳಿ. ಹೌದೇನು, ಏನೇನು ಬೇಕಮ್ಮ, ಏನೇನು ಕೊಡೋಣ? ಅಕ್ಕ ಒಂದು 10 kg ಸಕ್ಕರೆ, 1 kg ಟೀ ಪೌಡ್ರು, 1 ಕಾಫಿ ಪೌಡ್ರು. ಅದೇ ಕಾಫಿ ಟೀ ಕೇಳ್ತಾ ಇರ್ತಾರಲ್ಲ ಅವರು, ಮನೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಮನೆಗೆ ರೇಷನ್ ಬೇರೆ ಇರಲಿಲ್ಲ. ಅದಕ್ಕೆ ಅಮ್ಮ ಹೋಗಿ ತಗೊಂಡು ಬರಮ್ಮ ಅಂತ ಹೇಳ್ತು. ಅದಕ್ಕೆ ತಗೊಂಡೋಗೋಣ ಅಂತ ಬಂದೆ. ಅಣ್ಣ ಸ್ವಲ್ಪ ರೇಷನ್ ಕಟ್ಕೊಡೋಣ ನನಗೆ. ಹೇಳಮ್ಮ, ಡಿಂಪಕ್ಕ ಕಟ್ಕೊಡುತ್ತೆ, ಹೇಳು. ಏನೇನಂತ ಹೇಳ್ಬಿಡು, ನಾನು ಪಟ ಪಟ ಕಟ್ಬಿಡ್ತೀನಿ. ಏನೇನು ತಿಂತದು ಅಂತ ಹೇಳು. ಒಂದು 10 kg ಸಕ್ಕರೆ, 1 kg ಟೀ ಪೌಡ್ರು, ಕಾಫಿ ಪೌಡ್ರು ಒಂದು ದೊಡ್ಡ ಪ್ಯಾಕೆಟು, ಅದೇ ಬಟ್ಟೆ ಸೋಪ್ 1 ಡಜನ್ನು, ಮೈಸೂರು ಸೋಪ್ 1 ಡಜನ್ನು, ಮತ್ತು ಒಂದು 5 kg ಎಣ್ಣೆ ಕ್ಯಾನ್ ಬರುತ್ತಲ್ಲ, ಗೋಲ್ಡ್ ವಿನ್ನರು 1 ಕ್ಯಾನ್ ಕೊಡ್ರಿ, ಗೋಲ್ಡ್ ವಿನ್ನರು. ಮತ್ತು ಶಾಂಪು ಹಾಕ್ರಿ, ಮತ್ತು ಫೇರ್ ಆ್ಯಂಡ್ ಲವ್ಲಿ ಹಾಕ್ರಿ, ಊದಿಂಬತ್ತಿ ಎಲ್ಲ. ಮತ್ತು ಇದೆಂಥದ್ದು ಏನೋ ಹೇಳ್ತು ಕಣಪ್ಪ ನಮ್ಮಮ್ಮ, ಇದು ಕಡಲೆಬೇಳೆ 1 2 kg, ಉದ್ದಿನಬೇಳೆ 1 2 kg, ತೊಗರಿಬೇಳೆ 1 2 kg, ಎಲ್ಲ 2 2 kg ಹಾಕ್ಬಿಡ್ರಿ ಅವನ್ನ. ಮತ್ತು ಏನೋ ಹೇಳ್ತು, ನಾನು ಬರ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬರ್ಕೊಂಡ್ಲೇ ಇಲ್ಲ. ಅಷ್ಟು ಕಟ್ರಿ ಹೇಳ್ತೀನಿ ನಾನು, ಇನ್ನೂ ನೆನ್ಪು ಮಾಡ್ಕೊಂಡು ಉದ್ದಿನಬತ್ತಿ ಹಾಕ್ರಿ. ಮತ್ತು ಇನ್ನೂ ಏನೋ ಹೇಳ್ತು ಕಣಪ್ಪ, ಇನ್ನೂ ಏನೋ ಹೇಳ್ತು ನಮ್ಮಮ್ಮ. ಕೊತ್ತಂಬರಿ ಕಾಳು 1 3 kg ಹಾಕ್ರಿ, ಒಣಮೆಣ್ಸಿನ್ಕಾಯಿ 1 2 kg, ಮತ್ತು ಚಕ್ಕೆ ಲವಂಗ ಅದಕ್ಕೆ ಬೇಕಾಗಿರೋದೆಲ್ಲ ಐಟಮ್ ಅದಕ್ಕೆಲ್ಲ ಕಟ್ರಿ, ಇನ್ನೇನು ಗೊತ್ತಲ್ಲ ನಿಮಗೆ. ಮತ್ತು ಗೋಧಿ ಹಿಟ್ಟು 5 kg ಕೊಡ್ರಿ, 5 kg ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಕೊಡ್ರಿ, ಆಶೀರ್ವಾದ ಗೋಧಿ ಹಿಟ್ಟು. ವರ್ಷಿತಾ ಬಾ, ಕೂತ್ಕೊ ಬಾ. ಕಟ್ಟಿಕ್ಕುತ್ತೆ, ಡಿಂಪಕ್ಕ ಇವಾಗ ಕಟ್ಟುತ್ತೆ. ಇನ್ನೇನು ಹೇಳಿದೆಯಲ್ಲ, ಬೇಗ ಎಲ್ಲ ಅವ್ರಿಗೆ ಗೊತ್ತು, ಪಟ ಪಟ ಕಟ್ಟಿಬಿಡ್ತಾರೆ. ಬಾ, ಕೂತ್ಕೊ ಬಾ. ಒಂದು 10 ನಿಮಿಷ ಕೂತ್ಕ, 10 ನಿಮಿಷಕ್ಕೆಲ್ಲ ರೆಡಿ ಮಾಡಿಬಿಡ್ತೀನಿ. ಬೇಗ ಯಾರು ಹೆಂಗೋ ಜನ ಇಲ್ದಾಗ ಬಂದಿದ್ಯಾ, ಹೆಂಗೋ ಬೇಗ ತಗೊಂಡು ಹೋಗ್ಮಂತೆ ಅತ್ಲಾಗೆ. ಯಾಕಕ್ಕ ಬೆಲ್ಲ ಹಂಗೆ ಇಟ್ಕೊಂಡಿದ್ದೀರಾ? ಅಯ್ಯೋ ಬೆಲ್ಲದ್ದು ಏನು ಹೇಳ್ತೀಯ ಬಿಡಮ್ಮ, ಬೆಲ್ಲದ್ದೊಂದು ಕತೆ ಆಗ್ಬಿಟ್ಟೈತೆ. 50 ಚೀಲ ಬೆಲ್ಲ ಎಲ್ಲನ ಹಾಳಾಗ್ಬಿಟ್ಟೈತೆ, ಏನು ಮಾಡೋದು. ಅದಕ್ಕೆ ವ್ಯಾಪಾರ ಅಂದಮೇಲೆ ಲಾಭ ನಷ್ಟ ಎಲ್ಲ ಇದ್ದೇ ಇರುತ್ತೆ ಅಂತ ಹೇಳಿ ಸುಮ್ಮನೆ ಆದ್ವಿ. ಮಳೆ ಇಟ್ಕೊಂಡೈತಲ್ಲ, ಅದಕ್ಕೆ ಹಂಗೆ ಆಗೈತೆ, ಬೆಲ್ಲ ಎಲ್ಲನ ನೀರ್ಗರ್ದಂಗೆ ಆಗ್ಬಿಟ್ಟೈತೆ. ಅಯ್ಯೋ ಬೆಲ್ಲಕ್ಕಂತೂ ಗೊದ್ದ ಬೇರೆ ಜಾಸ್ತಿ ಮುದುರುತ್ತವೆ. ಅಯ್ಯೋ 2 ನಮ್ಮ ಮನೇಲಿ ಅಲ್ಲಿ ಇಟ್ಟಿದ್ನಪ್ಪ, ಹಿಂಗೆ ಪಿಸಿ ಅನ್ನೋದು, ಹಿಂಗೆ ಮುಟ್ಟೋದು ಹಿಂಗೆ ಒಳಗೆ ಹೋಗೋದು. ಬೆಲ್ಲ ಹಿಂಗಿರ್ಬೇಕು ಗಟ್ಟಿಗೆ, ಅಚ್ಚು ಬೆಲ್ಲ. ಅದು ಚೆನ್ನಾಗಿರೋದೇ ತಗೊಂಬಂದ್ರೂ ತಡೆಯೋದಿಲ್ಲ. ಅಂತ ಮಳೆಗಾಲದಾಗೆ ಹಂಗೆ ಬೆಲ್ಲ ತಡೆಯೋದಿಲ್ಲ. ಅದನ್ನ ಏನಂದ್ರೂ ಇಲ್ಲಾಂದರೆ ಯಾತ್ರಕನ ಹಾಕಿ ಮುಚ್ಚಿಕ್ಬೇಕು, ಡಬ್ಬಿಗಳಕ್ಕ ಯಾತ್ರಕನ ಮುಚ್ಚಿಕ್ಬೇಕು. ಹಂಗಾದ್ರೆ ಏನೂ ಆಗಲ್ಲ. ಇದು ಜಾಸ್ತಿ ಎಲ್ಲ ಲೋಡ್ಗಟ್ಲೆ ಇಳಿಸ್ತೀವಲ್ಲ, ಎಲ್ಲಿ ಕನ್ನೋದಕ್ಕೆ ಕೆಳಕ್ಕೆ ಏನಾನ ಹಾಸಿ ಎಲ್ಲನ ಮುಚ್ಚಿಕ್ಬೇಕು ಮೇಲಕ್ಕೆಲ್ಲನ, ನೀರು ಅದಕ್ಕೆ ತಂಪಾಗ್ದಂಗೆ. 50 ಚೀಲ ಬೆಲ್ಲ ಲಾಸ್ ಆಗೈತೆ ಇವತ್ತು, ಅದಕ್ಕೆ ಬೇಜಾರ ಬೇರೆ. ಏನು ಮಾಡೋದು. ವ್ಯಾಪಾರ ಅಂದಮೇಲೆ ಲಾಭ ನಷ್ಟ ಎಲ್ಲ ಇದ್ದಿದ್ದೇನೆ. ನಷ್ಟನೂ ಆಗುತ್ತೆ, ಲಾಭನೂ ಬರುತ್ತೆ. ಇನ್ನೂವರೆಗೂ ನಮ್ಮ ಅಂಗಡಿಲಿ ಏನೂ ಐಟಮ್ ಹಾಳಾಗಿರಲಿಲ್ಲ. ಈ ಸತಿ ಹಿಂಗೆ ಆಗ್ಬಿಟ್ಟೈತಿ. ಏನು ಮಾಡೋದು. ಅಯ್ಯೋ, ಇವಾಗ ಬೆಲ್ಲ ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಸರಿಯಾಗಿ ಇಟ್ಕೋಬೇಕಾಗಿತ್ತು. ಪಾಪ ಅವ್ರು ಕೊಟ್ಟು ಹೋಗ್ಬೇಕಾದ್ರೆ ಚೆನ್ನಾಗೇ ಇತ್ತು. 100 ಚೀಲ ಇಳಿಸಿದ್ರು, 50 ಚೀಲ ಮಾರ್ಕೊಂಡಿದ್ವಿ. ಇನ್ನೂ 50 ಚೀಲ ಐತೆ. 50 ಚೀಲನೂ ಎಲ್ಲ ಒಂದೊಂದು ಹಂಗೈತೆ. ತಳ್ದಾಗುಳ್ದೆಲ್ಲನೂ ಒಂಥರ ನೀರು ಆದಂಗೆ ಆಗೈತೆ. ಇವಾಗ ಅದೆಲ್ಲ ವೇಸ್ಟೇನೆ. ಏನೇ ಸ್ವಲ್ಪ ಚೆನ್ನಾಗೈತೆ ಅಂತ ಕೊಟ್ರು ಮತ್ತೆ ಯಾಕೆ ಗಿರಾಕಿಗಳು ಬರ್ದಂಗೆ ಆಗ್ತಾರೆ ಅಂತ ಅದನ್ನೂ ಕೊಡಲಿಲ್ಲ. ಅದಕ್ಕೇನೋ ಒಂದು ಮಾಡೋಣ ವ್ಯವಸ್ಥೆನೆ ಅಂತ ಸುಮ್ಮನಾದ್ವಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.